ಕನ್ನಡ ಸಿನಿಮಾ ಪ್ರೇಕ್ಷಕರ ಮನಸ್ಸಿನಲ್ಲಿ ನವರಸ ನಾಯಕ ಜಗ್ಗೇಶ್ ಅವರಿಗೆ ಒಂದು ಪ್ರತ್ಯೇಕ ಜಾಗವಿರುವುದಂತೂ ನಿಜ. ಪೋಷಕ ಪಾತ್ರಗಳಿಂದ ಪ್ರಾರಂಭವಾದ ಇವರ ಸಿನಿ ಪಯಣದಲ್ಲಿ ಹಲವಾರು ಬಗೆಯ ಪಾತ್ರಗಳಿಗೆ ಜೀವ ನೀಡಿದ್ದಾರೆ. ಅವುಗಳಲ್ಲಿ ಹಲವು ಜನರ ಮನಸ್ಸನ್ನು ಗೆದ್ದಿವೆ, ಇನ್ನ ಕೆಲವು ಆ ಪ್ರಯತ್ನದಲ್ಲಿ ಎಡವಿರಬಹುದು. ಆದರೆ ಅವರ ಅಭಿನಯದಲ್ಲಿ ಇತ್ತೀಚೆಗೆ ತೆರೆ ಕಂಡ ರಂಗನಾಯಕ ಸಿನಿಮಾ ತೀವ್ರ ಟೀಕೆಗೆ ಒಳಗಾಗಿತ್ತು. ಇದರ ಸುತ್ತ ಹಲವಾರು ಬೆಳವಣಿಗೆಗಳು ಸಹ ಆದವು. ಆದರೆ ಈ ವಿಡಿಯೋ ಆ ಸಿನಿಮಾದ ಬಗ್ಗೆ ಅಲ್ಲ, ಬದಲಾಗಿ ನವರಸ ನಾಯಕ ಜಗ್ಗೇಶ್ ಅಭಿನಯದ ನೀವು ನೋಡಲೇಬೇಕಾದ 10 ಸಿನಿಮಾಗಳ ಬಗ್ಗೆ, ಮಸ್ಟ್ ವಾಚ್ ಸಿನಿಮಾಗಳ ಬಗ್ಗೆ ಮಾತನಾಡೋಕೆ ಟೈಮ್ ವೇಸ್ಟ್ ಯಾಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಾಳಿದಾಸ ಕನ್ನಡ ಮೇಷ್ಟ್ರು. ಇದು 2019ರಲ್ಲಿ ರಿಲೀಸ್ ಆದ ಕಾಮಿಡಿ ಡ್ರಾಮಾ ಫಿಲ್ಮ್. ಈ ಸಿನಿಮಾ ಈಗಿನ ಕಾರ್ಪೊರೇಟ್ ಎಜುಕೇಷನ್ ಸಿಸ್ಟಮ್ನಿಂದ ಸಮಾಜದ ಮೇಲೆ ಆಗುತ್ತಿರೋ ದುಷ್ಪರಿಣಾಮಗಳ ಬಗ್ಗೆ ಹೇಳುತ್ತೆ. ಒಂದೊಳ್ಳೆ ಮೆಸೇಜನ್ನು ಆದಷ್ಟು ಎಂಟರ್ಟೈನಿಂಗ್ ವೇದಲ್ಲಿ ಹೇಳಿದ್ದಾರೆ. ಜಗ್ಗೇಶ್ ಅವರು ಕಾಳಿದಾಸ ಮೇಷ್ಟ್ರು ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಒಂದೊಳ್ಳೆ ಸೋಷಿಯಲ್ ಕಾಮಿಡಿ ಡ್ರಾಮಾ ಫಿಲ್ಮ್ ZEE5ನಲ್ಲಿ ಅವೈಲಬಲ್ ಇದೆ. 8mm ಬುಲೆಟ್. ಇದು 2018ರಲ್ಲಿ ರಿಲೀಸ್ ಆದ ಕ್ರೈಮ್ ಥ್ರಿಲ್ಲರ್ ಫಿಲ್ಮ್. ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿದ್ದ 8 ತೊಟ್ಟಾಕ್ಕಲ್ ಎಂಬ ತಮಿಳು ಸಿನಿಮಾದ ಸೀನ್ ಬೈ ಸೀನ್ ರೀಮೇಕ್. ಆದರೆ ಈ ಸಿನಿಮಾದಲ್ಲಿ ನಾವು ಜಗ್ಗೇಶ್ ಅವರನ್ನು ಒಂದು ವಿಭಿನ್ನ ಪಾತ್ರದಲ್ಲಿ ನೋಡಬಹುದು. ಒಬ್ಬ SIನ ಕಳೆದು ಹೋದ ಗನ್ನಿನ ಸುತ್ತ ಸಾಗೋ ಈ ಥ್ರಿಲ್ಲರ್ನ ನೀವು ಒಂದು ಸಾರಿ ಖಂಡಿತ ಟ್ರೈ ಮಾಡಬಹುದು. ZEE5ನಲ್ಲಿ ಅವೈಲಬಲ್ ಇದೆ. ಬಂಡ ನನ್ನ ಗಂಡ. ಇದು 1992ರಲ್ಲಿ ರಿಲೀಸ್ ಆಗಿದ್ದ ರೊಮ್ಯಾಂಟಿಕ್ ಕಾಮಿಡಿ ಫಿಲ್ಮ್. ಈ ಸಿನಿಮಾ ಜಗ್ಗೇಶ್ ಅವರನ್ನು ಒಬ್ಬ ಪ್ರಾಪರ್ ಕಮರ್ಷಿಯಲ್ ಹೀರೋವನ್ನಾಗಿ ಮಾಡಿದ ಸಿನಿಮಾ ಅಂತಾನೆ ಹೇಳಬಹುದು. ಈಗ ನೋಡಿದರೆ ಸ್ವಲ್ಪ ಔಟ್ಡೇಟೆಡ್ ಅಂತ ಅನಿಸಿದರೂ ಅಂತಿಂತ ಗಂಡು ನಾನಲ್ಲ ಹಾಡು, ಜಗ್ಗೇಶ್ ಅವರ ಕಾಮಿಡಿ ಟೈಮಿಂಗ್ ಹಾಗೂ ಅಂಬರೀಷ್ ಅವರ ಕ್ಯಾಮಿಯೋ ಈ ಸಿನಿಮಾನ ಈಗಲೂ ಬೋರ್ ಆಗದ ಹಾಗೆ ನೋಡಿಕೊಳ್ಳುತ್ತವೆ. ಚಿಕ್ಕ ವಯಸ್ಸಿನಲ್ಲಿ ಟಿವಿಯಲ್ಲಿ ಎಲ್ಲರೂ ಸಹ ಈ ಸಿನಿಮಾನು ನೋಡಿರುತ್ತೇವೆ. ಒಂದು ಸಾರಿ ರಿವಿಸಿಟ್ ಕೊಡುವುದಾದರೆ ಯೂಟ್ಯೂಬ್ನಲ್ಲೇ ಅವೈಲಬಲ್ ಇದೆ. ವಾಸ್ತು ಪ್ರಕಾರ. ಇದು 2015ರಲ್ಲಿ ರಿಲೀಸ್ ಆದ ಸ್ಯಾಟರಿಕಲ್ ಕಾಮಿಡಿ ಫಿಲ್ಮ್. ಜಗ್ಗೇಶ್ ಹಾಗೂ ರಕ್ಷಿತ್ ಶೆಟ್ಟಿ ಅಭಿನಯದ ಈ ಸಿನಿಮಾ ವಾಸ್ತುಶಾಸ್ತ್ರದ ಸುತ್ತ ಸಾಗುತ್ತೆ. ಯೋಗರಾಜ್ ಭಟ್ರು ನಿರ್ದೇಶಕರಾಗಿದ್ದ ಕಾರಣದಿಂದ ಹಾಗೂ ಜಗ್ಗೇಶ್ ಮತ್ತು ರಕ್ಷಿತ್ ಶೆಟ್ಟಿ ಅವರ ಕಾಂಬಿನೇಷನ್ನಲ್ಲಿ ಬಂದಿದ್ದ ಈ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ನ ಹೊಂದಿತ್ತು. ಆದರೆ ಇಂಟ್ರೆಸ್ಟಿಂಗ್ ಪ್ಲಾಟ್ ಐಡಿಯಾ, ಕ್ಯಾಚಿ ಸಾಂಗ್ಸ್ ಹಾಗೂ ಒಳ್ಳೆಯ ಪರ್ಫಾರ್ಮೆನ್ಸ್ನ ಆಚೆಗೂ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗಲಿಲ್ಲ. ಆದರೆ ನನ್ನ ಪ್ರಕಾರ ಒಂದು ಸಾರಿ ಖಂಡಿತ ನೀವು ಟ್ರೈ ಮಾಡಬಹುದು. ಇಲ್ಲೇ ಯೂಟ್ಯೂಬ್ನಲ್ಲೇ ಅವೈಲಬಲ್ ಇದೆ. ರಾಘವೇಂದ್ರ ಸ್ಟೋರ್ಸ್. ಇದು 2023ರಲ್ಲಿ ರಿಲೀಸ್ ಆದ ಕಾಮಿಡಿ ಡ್ರಾಮಾ ಫಿಲ್ಮ್. ಸಂತೋಷ್ ಆನಂದರಾಮ್ ನಿರ್ದೇಶನದ ಈ ಸಿನಿಮಾ 40 ವರ್ಷದ ಅವಿವಾಹಿತ ಅಡುಗೆ ಕೆಲಸ ಮಾಡುವ ಹಯವದನ ಎಂಬ ಪಾತ್ರದ ಸುತ್ತ ಸಾಗುತ್ತೆ. ಈ ಸಿನಿಮಾದಲ್ಲಿಯೂ ಸಹ ಒಂದೊಳ್ಳೆ ಮೆಸೇಜ್ನ ತುಂಬ ಎಂಟರ್ಟೈನಿಂಗ್ ವೇದಲ್ಲಿ ಹೇಳಿದ್ದಾರೆ. ರಾಘವೇಂದ್ರ ಸ್ಟೋರ್ಸ್ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಅವೈಲಬಲ್ ಇದೆ. ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಪ್ರೀಮಿಯರ್ ಪದ್ಮಿನಿ. ಇದು 2019ರಲ್ಲಿ ರಿಲೀಸ್ ಆದ ಕಾಮಿಡಿ ಡ್ರಾಮಾ ಫಿಲ್ಮ್. ಜಗ್ಗೇಶ್ ಹಾಗೂ ಪ್ರಮೋದ್ ಅಭಿನಯದ ಈ ಸಿನಿಮಾ ಮಿಡಲ್ ಲೈಫ್ ಕ್ರೈಸಿಸ್ನ ಎದುರಿಸುತ್ತಿರುವ ವಿನಾಯಕ ಎಂಬ ಪಾತ್ರದ ಸುತ್ತ ಸಾಗುತ್ತೆ. ಈ ಸಿನಿಮಾದಲ್ಲಿ ತುಂಬ ದೊಡ್ಡ ನಟರು ಅಭಿನಯಿಸಿದ್ದಾರೆ. ಆದರೆ ಅವರಲ್ಲಿ ಪ್ರಮೋದ್ ಅವರು ನಮ್ಮ ಗಮನವನ್ನು ಹೆಚ್ಚು ಸೆಳೆಯುತ್ತಾರೆ. ಖಂಡಿತ ಒಂದೊಳ್ಳೆ ಸಿನಿಮಾ. ZEE5ನಲ್ಲಿ ಅವೈಲಬಲ್ ಇದೆ. ಖಂಡಿತ ಒಂದ್ಸಾರಿ ನೋಡಿ. ನೀರ್ ದೋಸೆ. ಇದು 2019ರಲ್ಲಿ ರಿಲೀಸ್ ಆದ ಡಾರ್ಕ್ ಕಾಮಿಡಿ ಫಿಲ್ಮ್. ವಿಜಯ್ ಪ್ರಸಾದ್ ನಿರ್ದೇಶನದ ಈ ಸಿನಿಮಾ ಜಗ್ಗೇಶ್ ಕುಮಾರ್ ಹಾಗೂ ದತ್ತಾತ್ರೇಯ ಎಂಬ ಪಾತ್ರಗಳ ಸುತ್ತ ಸಾಗುತ್ತೆ. ಈ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಗಳು ಇದ್ದಾವೆ. ಆದರೆ ವಿಜಯ್ ಪ್ರಸಾದ್ ಅವರ ಇತ್ತೀಚಿನ ಸಿನಿಮಾಗಳಲ್ಲಿ ಹೇಗೆ ಅವರೇ ತುರುಕಿದ್ದಾರೆ ಅನಿಸುತ್ತದೆಯೋ ಹಾಗೆ ಇಲ್ಲಿ ಅನಿಸುವುದಿಲ್ಲ. ಡಬಲ್ ಮೀನಿಂಗ್ ಡೈಲಾಗ್ಗಳು ಹಾಗೂ ಸೋಷಿಯಲ್ ಕಾಮೆಂಟ್ರಿಗಳ ನಡುವೆ ಒಂದೊಳ್ಳೆ ಬ್ಯಾಲೆನ್ಸ್ ಈ ಸಿನಿಮಾದಲ್ಲಿ ಇದೆ. ನೀರ್ ದೋಸೆ ಸಿನಿಮಾ ಜಿಯೋ ಸಿನಿಮಾದಲ್ಲಿ ಅವೈಲಬಲ್ ಇದೆ. ಇನ್ನು ನೋಡಿಲ್ಲ ಅಂದರೆ ಖಂಡಿತ ಒಂದ್ಸಾರಿ ಟ್ರೈ ಮಾಡಿ. ತರ್ಲೆ ನನ್ನ ಮಗ. ಇದು 1992ರಲ್ಲಿ ರಿಲೀಸ್ ಆದ ರೊಮ್ಯಾಂಟಿಕ್ ಕಾಮಿಡಿ ಫಿಲ್ಮ್. ಈ ಸಿನಿಮಾ ಉಪೇಂದ್ರ ಅವರ ಮೊದಲ ಡೈರೆಕ್ಷನಲ್ ಸಿನಿಮಾ ಕೂಡ ಹೌದು. ಜೊತೆಗೆ ಜಗ್ಗೇಶ್ ಅವರು ಸಂಪೂರ್ಣ ನಾಯಕ ನಟನಾಗಿ ಅಭಿನಯಿಸಿದ ಮೊದಲ ಸಿನಿಮಾವೂ ಹೌದು. ನೀವು ಈ ಸಿನಿಮಾನ ಈಗಲೂ ಸಹ ನೋಡಿದರೂ ಎಲ್ಲಿಯೂ ಸಹ ಬೋರ್ ಅನಿಸುವುದಿಲ್ಲ. ಯೂಟ್ಯೂಬ್ನಲ್ಲೇ ಅವೈಲಬಲ್ ಇದೆ. ಒಂದು ಸಾರಿ ರಿವಿಸಿಟ್ ಕೊಟ್ಟು ಬಿಡಿ. ಎದ್ದೇಳು ಮಂಜುನಾಥ. ಇದು 2009ರಲ್ಲಿ ರಿಲೀಸ್ ಆದ ಡಾರ್ಕ್ ಕಾಮಿಡಿ ಫಿಲ್ಮ್. ಗುರುಪ್ರಸಾದ್ ನಿರ್ದೇಶನದ ಈ ಸಿನಿಮಾ ಮಂಜುನಾಥ ಎಂಬ ಸೋಮಾರಿ ಪಾತ್ರದ ಸುತ್ತ ಸಾಗುತ್ತೆ. ಕನ್ನಡ ಮೀಮ್ ಕಲ್ಚರ್ನಲ್ಲಿ ಈ ಸಿನಿಮಾಗೆ ಒಂದು ಸೆಪರೇಟ್ ಫ್ಯಾನ್ ಬೇಸೇ ಇದೆ. ಗುರುಪ್ರಸಾದ್ ಅವರು ಒಂದು ಮಿನಿಮಮ್ ಬಜೆಟ್ನಲ್ಲಿ ಒಂದು ಅತ್ಯದ್ಭುತ ಸಿನಿಮಾನ ನೀಡಿದ್ದಾರೆ. ನೀವು ಈ ಸಿನಿಮಾವನ್ನು ಈಗಾಗಲೇ ಎಷ್ಟೇ ಸಾರಿ ನೋಡಿದ್ರು ಇನ್ನೂ ಒಂದು ಸಾರಿ ನೋಡಿಬಿಡಿ. ಯೂಟ್ಯೂಬ್ನಲ್ಲೇ ಅವೈಲಬಲ್ ಇದೆ. ಮಠ. ಇದು 2006ರಲ್ಲಿ ರಿಲೀಸ್ ಆದ ಡಾರ್ಕ್ ಕಾಮಿಡಿ ಫಿಲ್ಮ್. ಗುರುಪ್ರಸಾದ್ ನಿರ್ದೇಶನದ ಈ ಸಿನಿಮಾ ಜಗ್ಗೇಶ್ ಅವರ 100ನೇ ಸಿನಿಮಾ ಕೂಡ ಹೌದು. ನನ್ನ ಪ್ರಕಾರ ಮಠ ಸಿನಿಮಾ ಜಗ್ಗೇಶ್ ಅವರ ಕೆರಿಯರ್ ಬೆಸ್ಟ್ ಸಿನಿಮಾ ಅಂತಾನೆ ಹೇಳಬಹುದು. ಮಠ ಸಿನಿಮಾದ ಅಭಿನಯಕ್ಕಾಗಿ ಜಗ್ಗೇಶ್ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಕ್ಯಾಟಗರಿಯಲ್ಲಿ ಸ್ಟೇಟ್ ಅವಾರ್ಡ್ನ ಕೂಡ ಅನೌನ್ಸ್ ಮಾಡಿದ್ರು. ಆದರೆ ಅದನ್ನು ಜಗ್ಗೇಶ್ ಅವರು ರಿಜೆಕ್ಟ್ ಮಾಡಿದ್ರು. ಅದು ಅದರ್ ಪಾರ್ಟ್ ಆಫ್ ಸ್ಟೋರಿ.
ಮಠ ಸಿನಿಮಾವನ್ನು ಕೂಡ ನೀವು ಎಷ್ಟೇ ಸಾರಿ ನೋಡಿದ್ರೂ ಇನ್ನೊಂದು ಸಾರಿ ರೀವಿಸಿಟ್ ಮಾಡಿಬಿಡಿ, ಯೂಟ್ಯೂಬ್ನಲ್ಲೇ ಅವೈಲಬಲ್ ಇದೆ. ಇವಿಷ್ಟು ನನ್ನ ಪ್ರಕಾರ ಜಗ್ಗೇಶ್ ಅಭಿನಯದ ಟಾಪ್ 10 ಸಿನಿಮಾಗಳು. ಇವುಗಳ ಆಚೆ ಕೂಡ ಹಲವಾರು ಒಳ್ಳೆಯ ಸಿನಿಮಾಗಳಲ್ಲಿ ಜಗ್ಗೇಶ್ ಅವರು ಅಭಿನಯಿಸಿದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಜಗ್ಗೇಶ್ ಅವರ ನಿಮ್ಮ ಫೇವರೇಟ್ ಸಿನಿಮಾ ಹೆಸರನ್ನು ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.